ನಮಸ್ಕಾರ ಎಲ್ಲರಿಗೂ. ಸಿಂಪಲ್ ಕುಕ್ ವಿತ್ ಸುಶ್ ಈ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇಲ್ಲಿ ನಾನು ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಯಾವುದು ಅಂದರೆ ಮಟರ್ ಪನ್ನೀರ್ ಬಟರ್ ಮಸಾಲಾನ ಮಾಡ್ತಾಯಿದ್ದೀನಿ. ನಥಿಂಗ್ ಬಟ್ ಪನ್ನೀರ್ ಬಟರ್ ಮಸಾಲ. ಸೊ ಹೇಗೆ ಮಾಡೋದು, ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಅನ್ನೋದನ್ನು ನೋಡೋಣ. ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟ್ ಇಲ್ಲಿ ನಾನು ತೊಗೊಂಡಿರೋದು ಪನ್ನೀರ್, ಜೊತೆಗೆ ನಾನು ಇಲ್ಲಿ ಹಸಿರು ಬಟಾಣಿನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ತೊಗೊಂಡಿರೋದು ಆನಿಯನ್ನ ನಾನು ಸಣ್ಣದಾಗಿ ಪೀಸಸ್ಗಳಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ತೊಗೊಂಡಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಒಣಮೆಣ್ಸಿಕಾಯಿ ಯಾಕೆ ತೊಗೊಂಡೆ ಅನ್ನೋದನ್ನು ನಿಮಗೆ ಆಮೇಲೆ ಹೇಳ್ತೀನಿ. ಸೊ ಈಗ ನಾನು ನೆಕ್ಸ್ಟ್ ತೊಗೊಂಡಿರ್ತಕ್ಕಂಥ ಇಂಗ್ರೀಡಿಯೆಂಟ್ ಯಾವುದು ಅಂತಂದರೆ ಟೊಮೊಟೊನೂ ಕೂಡ ನಾನು ಸ್ಮಾಲ್ ಸ್ಲೈಸಸ್ ಆಗಿ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ನಾನು ಸಿಪ್ಪೆ ಸುಲಿದ್ಬಿಟ್ಟು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಮೇಯ್ನ್ ಬೇಕಾಗಿರ್ತಕ್ಕಂಥದ್ದು ಅಂದರೆ ಗ್ರೇವಿಗೆ ಬೇಕಾಗಿರ್ತಕ್ಕಂಥದ್ದು ಥಿಕ್ನೆಸ್ಗೆ ನಾನಿಲ್ಲಿ ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ತೊಗೊಂಡಿರ್ತಕ್ಕಂಥದ್ದು ಲವಂಗ ಮತ್ತು ಚಕ್ಕೆ ಜೀರಿಗೆ. ಈ ಲವಂಗ ಚಕ್ಕೆ ಜೀರಿಗೆ ಯಾಕೆ ತೊಗೊಂಡೆ ಆಮೇಲೆ ಹೇಳ್ತೀನಿ. ಸೊ ಈಗ ನೆಕ್ಸ್ಟ್ ನಿಮಗೆ ಮೇಯ್ನ್ ಇಂಗ್ರೀಡಿಯೆಂಟ್ ಉಪ್ಪು, ರುಚಿಗೋಸ್ಕರ ನಾನು ತೊಗೊಂಡಿರೋದು. ಆಮೇಲೆ ಕಸೂರಿ ಮೇಥಿನೂ ಕೂಡ ಯಾಕೆ ಅಂತ ಹೇಳ್ತಾ ಹೋಗ್ತೀನಿ. ಸೊ ನೆಕ್ಸ್ಟ್ ಇಲ್ಲಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು. ಫಸ್ಟ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಒಣಮೆಣ್ಸಿಕಾಯಿ ಜೊತೆಗೆ ನಾನು ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫಸ್ಟ್ ರೋಸ್ಟ್ ಮಾಡ್ಕೊಂಡಿನಿ. ನಂತರ ಟೊಮೊಟೊ ಹಾಕಿದ್ದೀನಿ. ಟೊಮೊಟೊ ಯಾಕೆಪ್ಪ ಅಂತಂದರೆ ಟೊಮೊಟೊ ಕ್ಲೀನಾಗಿ ಬೇಗ ಬೇಯುತ್ತೆ, ಹಾಗಾಗಿ ನಾನು ಅದನ್ನು ಟೊಮೊಟೊ ಲಾಸ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ಇದಕ್ಕೆ ಇನ್ನು ಸ್ವಲ್ಪ ಉಪ್ಪಾಕಿ ಇನ್ನೂ ಕ್ಲೀನಾಗಿ ಬೇಯುತ್ತೆ. ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿರುತ್ತೆ. ಇದಿಷ್ಟರ ಜೊತೆಗೆ ನಾನು ಗ್ರೇವಿಗೆ ಏನೇನು ಆ್ಯಡ್ ಮಾಡಿದ್ದೀನಿ ಅಂತಂದರೆ ನೆನೆಸಿರ್ತಕ್ಕಂತಹ ಗೋಡಂಬಿ, ಚಕ್ಕೆ, ಜೀರಿಗೆ ಮತ್ತು ಲವಂಗನ ಹಾಕ್ಬಿಟ್ಟು ನೀಟಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ತಿಕ್ ಕನ್ಸಿಸ್ಟೆನ್ಸಿ ಬರೋ ಥರ ನೀವು ಗ್ರೇವಿನ ರೆಡಿ ಮಾಡ್ಕೊಳ್ಳಿ. ಈ ಗ್ರೇವಿ ತುಂಬ ನಿಮಗೆ ಆಲ್ರೆಡಿ ಅಲ್ಲೇ ಸ್ಮೆಲ್ ಚೆನ್ನಾಗಿ ಬರ್ತಾ ಇರುತ್ತೆ ಅದ್ರದ್ದು. ಸೊ ಅದಾದಮೇಲೆ ಎತ್ತಿಟ್ಕೊಂಡಾದ್ಮೇಲೆ ಪನ್ನೀರ್ ಕ್ಯೂಬ್ಸ್ನ ಕಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಹಸಿರು ಬಟಾಣಿ ಕೂಡ ತೊಗೊಳ್ಳಿ. ಸೊ ಇವಾಗ ತೊಗೊಂಡಿದ್ದೀರಲ್ವ, ಈಗ ಅದೇ ಬಾಣಲಿಲಿ ನೀವೇನು ಮಾಡಿ ಪನ್ನೀರ್ನ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡ್ತಾ ಅದಕ್ಕೆ ಖಾರದ ಪುಡಿನ ಸೇರಿಸಿ. ಖಾರದ ಪುಡಿ ಚೆನ್ನಾಗಿ ಸೇರಿಸಿ 2 ನಿಮಿಷ ಫ್ರೈ ಮಾಡಿದಾದಮೇಲೆ ಅದಕ್ಕೆ ನೆಕ್ಸ್ಟ್ ಹಸಿರು ಬಟಾಣಿ ಹಾಕ್ರಿ. ಆವಾಗ ನಿಮಗೆ ಹಸಿರು ಬಟಾಣಿ ಕೂಡ ಅದರಲ್ಲಿ ಫ್ರೈ ಆಗಿ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅಂದರೆ ಪನ್ನೀರ್ ಜೊತೆ ಮತ್ತು ಹಸಿರು ಬಟಾಣಿ ಹೊಂದ್ಕೊಂಡು ಆ ಒಂದು ಮಸಾಲ ಥರ ಟೇಸ್ಟಿ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಪಕ್ಕಕ್ಕೆ ತಕ್ಕೊಂಡ್ಬಿಟ್ಟು ಒಂದು ತಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಅದೇ ಬಾಣಲಿಲಿ ನಾನು 2 ಬೆಣ್ಣೆ ಮತ್ತು ಎಣ್ಣೆ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಖಾರದ ಪುಡಿ 1 ಚಮಚ